ದಾವಣಗೆರೆ ದಕ್ಷಿಣ ಟಿಕೆಟ್ನ ವಿಚಾರ ಮಂತ್ರಿಗಳ ನಡುವೆ ಸಮರಕ್ಕೆ ಕಾರಣ ಆಗಿದೆ. ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಯಾರ್ಯಾರು ಏನೇನು ಹೇಳ್ತಿದ್ದಾರೆ ತಮ್ಮವರಿಗೆ ಟಿಕೆಟ್ ಗಿಟ್ಟಿಸ್ಕೊಳ್ಳೋದಕ್ಕೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸಮರ್ಥ್ ಹೇಳೋದೇನಂತಂದ್ರೆ, ನನ್ನ ತಂದೆ ಕ್ಷೇತ್ರವನ್ನ ಬಿಟ್ಕೊಡಲ್ಲ, ಖಂಡಿತವಾಗಿಯೂ ಟಿಕೆಟ್ ತರ್ತಾರೆ ಅಂತ ಹೇಳಿ. ಎಸ್ ಮಲ್ಲಿಕಾರ್ಜುನ್ ಹೇಳೋದೇನು ಅಂತಂದ್ರೆ, ಇದು ನಮ್ಮ ತಂದೆಯ ಹಿಡಿತದ ಕ್ಷೇತ್ರ ಪುನರ್ವಿಂಗಡಣೆ ಆದಾಗಿನಿಂದಲೂ ಕೂಡ ಶಾಮನೂರು ಫ್ಯಾಮಿಲಿಯ ಹಿಡಿತ. ಅರ್ಥಾತ್ ಶಾಮನೂರವರು ಮಾಡಿದಂತಹ ಕೆಲಸಗಳೇ ನಮಗೆ ಶ್ರೀರಕ್ಷೆ, ನಮ್ಮ ತಂದೆಯ ಕ್ಷೇತ್ರವನ್ನ ಬಿಟ್ಕೊಡಲ್ಲ ಅಂತ ಶಾಮನೂರು ಹೇಳ್ತಾ ಇದ್ರೆ, ಮುಸ್ಲಿಮರು ಹೆಚ್ಚಿರುವಂತಹ ಕ್ಷೇತ್ರ ಇದು. ನಿಮ್ಮೆಲ್ಲರಿಗೂ ಹೋಲಿಸಿಕೊಂಡ್ರೆ ನಮ್ಮ ಓಟ್ಗಳೇ ಜಾಸ್ತಿ ಇದೆ, 64,000 ಮತಗಳಿದೆ ಇಲ್ಲಿ. ಹಿಂಗಾಗಿ ಟಿಕೆಟ್ ನಮಗೇ ಕೊಡಬೇಕು ಅಂತ ಜಮೀರ್ ಹೇಳ್ತಾ ಇರೋದು. ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಶಾಮನೂರು ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ. ಇಲ್ಲ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಪಟ್ಟು ಹಿಡಿದಿದ್ದಾರೆ. ಮುಸ್ಲಿಮರು ನಮ್ಮ ಜೊತೆಗಿದ್ದಾರೆ, ಹಿಂಗಾಗಿ ನಮಗ್ ಟಿಕೆಟ್ ಕೊಟ್ರೆ ಯಾವುದೇ ರೀತಿಯ ಭೇದ ಭಾವ ಮಾಡಿದಂತಾಗಲ್ಲ, ನಾವೇ ಗೆಲ್ತೀವಿ ಅನ್ನುವಂತ ಮಾತು ಎಸ್ ಮಲ್ಲಿಕಾರ್ಜುನ್ ಅವರದ್ದು. ಆದ್ರೆ ಇದಕ್ಕೆ ಜಮೀರ್ ಅವರ ಕೌಂಟರ್ ಏನು ಅಂತಂದ್ರೆ, ಶಾಮನೂರ್ ಸಾಹೇಬ್ರೆ ಹೇಳಿದ್ರು ಈ ಹಿಂದೆ ಮುಸ್ಲಿಮರಿಗೆ ಟಿಕೆಟು ಅಂತ, ಈ ಮಧ್ಯೆ ನೀವ್ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಸ್ ಮಲ್ಲಿಕಾರ್ಜುನ್ ಈಗಾಗಲೇ ಉತ್ತರ ಕೊಟ್ಟು ಆಗಿದೆ. ಅವನ್ಯಾರ್ರಿ ಇಲ್ಲಿ ಬಂದು ಮಾತಾಡಕ್ಕೆ, ಇದು ನಮ್ಮ ಕ್ಷೇತ್ರ, ನಾವು ನೋಡ್ಕೋತೀವಿ, ಹಿಂಗೆ ಮಾತಾಡೋದು ಮುಂದುವರೆದ್ರೆ ಬೇರೆ ಆಗತ್ತೆ, ನಾನು ಪಾರ್ಟಿ ಮೀಟಿಂಗ್ ಅಲ್ಲಿ ಇದನ್ನ ಮಾತಾಡ್ತೀನಿ ಅಂತ ಖಡಕ್ ಆಗಿಯೇ ಕುಪಿತರಾಗಿ ಎಸ್ ಮಲ್ಲಿಕಾರ್ಜುನ್ ಜಮೀರ್ಗೆ ಕೌಂಟರ್ ಕೊಟ್ಟಿದ್ರು. ನಮ್ಮ ಕುಟುಂಬದ ಪರವಾಗಿ ಅಲೆ ಇದೆ, ಹಿಂಗಾಗಿ ಟಿಕೆಟ್ ನಮಗೇ ಬೇಕು, ನಾವು ಗೆಲ್ತೀವಿ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ. ಆದ್ರೆ ಜಮೀರ್ ಹೇಳ್ತಾ ಇರೋದು, ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿ, ಮನೆಯಲ್ಲಿ ಮಂತ್ರಿಗಳಿದ್ದಾರೆ, ಸಂಸದರಿದ್ದಾರೆ, ಇನ್ನೂ ಏನಾಗಬೇಕು, ಕುಟುಂಬವನ್ನ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು, ಅವಕಾಶ ಮಾಡಿಕೊಡಬೇಕು ಅಂತ ಜಮೀರ್ ಹೇಳ್ತಾ ಇದ್ದಾರೆ. ಈ ಮೂಲಕ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿ ಅಂತ. ಶಾಮನೂರ್ ಅವರ ಕೆಲಸ ಕೈ ಹಿಡಿಯುತ್ತೆ ಈ ಕ್ಷೇತ್ರದಲ್ಲಿ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ರೆ, ಮುಸ್ಲಿಮರು ಕಾಂಗ್ರೆಸ್ ಕೈ ಹಿಡಿತಾರೆ, ಕೆಲಸ ಮಾಡ್ಲಿ ಬಿಡ್ಲಿ, ನಮ್ಮ ಓಟ್ಗಳು ಕಾಂಗ್ರೆಸ್ಗೆ ನಿಶ್ಚಿತ, ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಜಮೀರ್ಗೆ. ಸಮರ್ಥ್ಗೆ ಹೈಕಮಾಂಡ್ ಬೆಂಬಲ ಇದೆಯಾ ಹಾಗಿದ್ರೆ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಅವರ ಬೆಂಬಲ ಇದೆಯಂತೆ. ಸಮರ್ಥ ನಾಮಪತ್ರ ಸಲ್ಲಿಸಿ ಆಗಿದೆ ಈಗಾಗಲೇ, ನಿನ್ನೆ ಹೋದ್ರು, ನಾಮಿನೇಷನ್ ಫೈಲ್ ಮಾಡಿದ್ರು. ಆ ಕಡೆ ಇನ್ನೊಬ್ಬ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಸಾದಿಕ್ ಪೈಲ್ವಾನ್ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇಬ್ಬರ ಮಧ್ಯೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಈಗ ಬಿಗ್ ಕ್ವಶನ್. ನೋಡೋಣ ಏನಾಗುತ್ತೆ ಅಂತ. ದಾವಣಗೆರೆ ದಕ್ಷಿಣ ಟಿಕೆಟ್ನ ವಿಚಾರ ಮಂತ್ರಿಗಳ ನಡುವೆ ಸಮರಕ್ಕೆ ಕಾರಣ ಆಗಿದೆ. ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಯಾರ್ಯಾರು ಏನೇನು ಹೇಳ್ತಿದ್ದಾರೆ ತಮ್ಮವರಿಗೆ ಟಿಕೆಟ್ ಗಿಟ್ಟಿಸ್ಕೊಳ್ಳೋದಕ್ಕೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸಮರ್ಥ್ ಹೇಳೋದೇನಂತಂದ್ರೆ, ನನ್ನ ತಂದೆ ಕ್ಷೇತ್ರವನ್ನ ಬಿಟ್ಕೊಡಲ್ಲ, ಖಂಡಿತವಾಗಿಯೂ ಟಿಕೆಟ್ ತರ್ತಾರೆ ಅಂತ ಹೇಳಿ. ಎಸ್ ಮಲ್ಲಿಕಾರ್ಜುನ್ ಹೇಳೋದೇನು ಅಂತಂದ್ರೆ, ಇದು ನಮ್ಮ ತಂದೆಯ ಹಿಡಿತದ ಕ್ಷೇತ್ರ ಪುನರ್ವಿಂಗಡಣೆ ಆದಾಗಿನಿಂದಲೂ ಕೂಡ ಶಾಮನೂರು ಫ್ಯಾಮಿಲಿಯ ಹಿಡಿತ. ಅರ್ಥಾತ್ ಶಾಮನೂರವರು ಮಾಡಿದಂತಹ ಕೆಲಸಗಳೇ ನಮಗೆ ಶ್ರೀರಕ್ಷೆ, ನಮ್ಮ ತಂದೆಯ ಕ್ಷೇತ್ರವನ್ನ ಬಿಟ್ಕೊಡಲ್ಲ ಅಂತ ಶಾಮನೂರು ಹೇಳ್ತಾ ಇದ್ರೆ, ಮುಸ್ಲಿಮರು ಹೆಚ್ಚಿರುವಂತಹ ಕ್ಷೇತ್ರ ಇದು. ನಿಮ್ಮೆಲ್ಲರಿಗೂ ಹೋಲಿಸಿಕೊಂಡ್ರೆ ನಮ್ಮ ಓಟ್ಗಳೇ ಜಾಸ್ತಿ ಇದೆ, 64,000 ಮತಗಳಿದೆ ಇಲ್ಲಿ. ಹಿಂಗಾಗಿ ಟಿಕೆಟ್ ನಮಗೇ ಕೊಡಬೇಕು ಅಂತ ಜಮೀರ್ ಹೇಳ್ತಾ ಇರೋದು. ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಶಾಮನೂರು ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ. ಇಲ್ಲ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಪಟ್ಟು ಹಿಡಿದಿದ್ದಾರೆ. ಮುಸ್ಲಿಮರು ನಮ್ಮ ಜೊತೆಗಿದ್ದಾರೆ, ಹಿಂಗಾಗಿ ನಮಗ್ ಟಿಕೆಟ್ ಕೊಟ್ರೆ ಯಾವುದೇ ರೀತಿಯ ಭೇದ ಭಾವ ಮಾಡಿದಂತಾಗಲ್ಲ, ನಾವೇ ಗೆಲ್ತೀವಿ ಅನ್ನುವಂತ ಮಾತು ಎಸ್ ಮಲ್ಲಿಕಾರ್ಜುನ್ ಅವರದ್ದು. ಆದ್ರೆ ಇದಕ್ಕೆ ಜಮೀರ್ ಅವರ ಕೌಂಟರ್ ಏನು ಅಂತಂದ್ರೆ, ಶಾಮನೂರ್ ಸಾಹೇಬ್ರೆ ಹೇಳಿದ್ರು ಈ ಹಿಂದೆ ಮುಸ್ಲಿಮರಿಗೆ ಟಿಕೆಟು ಅಂತ, ಈ ಮಧ್ಯೆ ನೀವ್ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಸ್ ಮಲ್ಲಿಕಾರ್ಜುನ್ ಈಗಾಗಲೇ ಉತ್ತರ ಕೊಟ್ಟು ಆಗಿದೆ. ಅವನ್ಯಾರ್ರಿ ಇಲ್ಲಿ ಬಂದು ಮಾತಾಡಕ್ಕೆ, ಇದು ನಮ್ಮ ಕ್ಷೇತ್ರ, ನಾವು ನೋಡ್ಕೋತೀವಿ, ಹಿಂಗೆ ಮಾತಾಡೋದು ಮುಂದುವರೆದ್ರೆ ಬೇರೆ ಆಗತ್ತೆ, ನಾನು ಪಾರ್ಟಿ ಮೀಟಿಂಗ್ ಅಲ್ಲಿ ಇದನ್ನ ಮಾತಾಡ್ತೀನಿ ಅಂತ ಖಡಕ್ ಆಗಿಯೇ ಕುಪಿತರಾಗಿ ಎಸ್ ಮಲ್ಲಿಕಾರ್ಜುನ್ ಜಮೀರ್ಗೆ ಕೌಂಟರ್ ಕೊಟ್ಟಿದ್ರು. ನಮ್ಮ ಕುಟುಂಬದ ಪರವಾಗಿ ಅಲೆ ಇದೆ, ಹಿಂಗಾಗಿ ಟಿಕೆಟ್ ನಮಗೇ ಬೇಕು,
ನಾವು ಗೆಲ್ತೀವಿ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ. ಆದ್ರೆ ಜಮೀರ್ ಹೇಳ್ತಾ ಇರೋದು ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿ. ಮನೆಯಲ್ಲಿ ಮಂತ್ರಿಗಳಿದ್ದಾರೆ, ಸಂಸದರಿದ್ದಾರೆ, ಇನ್ನೂ ಏನಾಗಬೇಕು? ಕುಟುಂಬವನ್ನ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು, ಅವಕಾಶ ಮಾಡಿಕೊಡಬೇಕು ಅಂತ ಜಮೀರ್ ಹೇಳ್ತಾ ಇದ್ದಾರೆ. ಈ ಮೂಲಕ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿ ಅಂತ. ಶಾಮನೂರ್ ಅವರ ಕೆಲಸ ಕೈ ಹಿಡಿಯುತ್ತೆ ಈ ಕ್ಷೇತ್ರದಲ್ಲಿ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ರೆ, ಮುಸ್ಲಿಮರು ಕಾಂಗ್ರೆಸ್ ಕೈ ಹಿಡಿತಾರೆ, ಕೆಲಸ ಮಾಡ್ಲಿ ಬಿಡ್ಲಿ, ನಮ್ಮ ಓಟ್ಗಳು ಕಾಂಗ್ರೆಸ್ಗೆ ನಿಶ್ಚಿತ, ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಜಮೀರ್ಗೆ. ಸಮರ್ಥ್ಗೆ ಹೈಕಮಾಂಡ್ ಬೆಂಬಲ ಇದೆಯಾ? ಹಾಗಿದ್ರೆ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಅವರ ಬೆಂಬಲ ಇದೆಯಂತೆ. ಸಮರ್ಥ ನಾಮಪತ್ರ ಸಲ್ಲಿಸಿ ಆಗಿದೆ ಈಗಾಗಲೇ. ನಿನ್ನೆ ಹೋದ್ರು, ನಾಮಿನೇಷನ್ ಫೈಲ್ ಮಾಡಿದ್ರು. ಆ ಕಡೆ ಇನ್ನೊಬ್ಬ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಸಾದಿಕ್ ಪೈಲ್ವಾನ್ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇಬ್ಬರ ಮಧ್ಯೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಈಗ ಬಿಗ್ ಕ್ವಶನ್. ನೋಡೋಣ ಏನಾಗುತ್ತೆ. ದಾವಣಗೆರೆ ದಕ್ಷಿಣ ಟಿಕೆಟ್ನ ವಿಚಾರ ಮಂತ್ರಿಗಳ ನಡುವೆ ಸಮರಕ್ಕೆ ಕಾರಣ ಆಗಿದೆ. ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ಅಹಮದ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಯಾರ್ಯಾರು ಏನೇನು ಹೇಳ್ತಿದ್ದಾರೆ ತಮ್ಮವರಿಗೆ ಟಿಕೆಟ್ ಗಿಟ್ಟಿಸ್ಕೊಡೋದಕ್ಕೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಸಮರ್ಥ ಹೇಳೋದೇನಂತಂದ್ರೆ, ನನ್ನ ತಂದೆ ಕ್ಷೇತ್ರವನ್ನ ಬಿಟ್ಕೊಡಲ್ಲ, ಖಂಡಿತವಾಗಿಯೂ ಟಿಕೆಟ್ ತರ್ತಾರೆ ಅಂತ ಹೇಳಿ. ಎಸ್ ಮಲ್ಲಿಕಾರ್ಜುನ್ ಹೇಳೋದೇನು ಅಂತಂದ್ರೆ, ಇದು ನಮ್ಮ ತಂದೆಯ ಹಿಡಿತದ ಕ್ಷೇತ್ರ ಪುನರ್ವಿಂಗಡಣೆ ಆದಾಗಿನಿಂದಲೂ ಕೂಡ ಶಾಮನೂರು ಫ್ಯಾಮಿಲಿಯ ಹಿಡಿತ. ಅರ್ಥಾತ್ ಶಾಮನೂರವರು ಮಾಡಿದಂತಹ ಕೆಲಸಗಳೇ ನಮಗೆ ಶ್ರೀರಕ್ಷೆ, ನಮ್ಮ ತಂದೆಯ ಕ್ಷೇತ್ರವನ್ನ ಬಿಟ್ಕೊಡಲ್ಲ ಅಂತ ಶಾಮನೂರು ಹೇಳ್ತಾ ಇದ್ರೆ, ಮುಸ್ಲಿಮರು ಹೆಚ್ಚಿರುವಂತಹ ಕ್ಷೇತ್ರ ಇದು. ನಿಮ್ಮೆಲ್ಲರಿಗೂ ಹೋಲಿಸಿಕೊಂಡ್ರೆ ನಮ್ಮ ಓಟ್ಗಳೇ ಜಾಸ್ತಿ ಇದೆ, 64,000 ಮತಗಳಿದೆ ಇಲ್ಲಿ. ಹಿಂಗಾಗಿ ಟಿಕೆಟ್ ನಮಗೇ ಕೊಡಬೇಕು ಅಂತ ಜಮೀರ್ ಹೇಳ್ತಾ ಇರೋದು. ನನ್ನ ಮಗನಿಗೆ ಟಿಕೆಟ್ ಕೊಡಿ ಅಂತ ಶಾಮನೂರು ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ. ಇಲ್ಲ, ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಜಮೀರ್ ಪಟ್ಟು ಹಿಡಿದಿದ್ದಾರೆ. ಮುಸ್ಲಿಮರು ನಮ್ಮ ಜೊತೆಗಿದ್ದಾರೆ, ಹಿಂಗಾಗಿ ನಮಗ್ ಟಿಕೆಟ್ ಕೊಟ್ರೆ ಯಾವುದೇ ರೀತಿಯ ಭೇದ ಭಾವ ಮಾಡಿದಂತಾಗಲ್ಲ, ನಾವೇ ಗೆಲ್ತೀವಿ ಅನ್ನುವಂತ ಮಾತು ಎಸ್ ಮಲ್ಲಿಕಾರ್ಜುನ್ ಅವರದ್ದು. ಆದ್ರೆ ಇದಕ್ಕೆ ಜಮೀರ್ ಅವರ ಕೌಂಟರ್ ಏನು ಅಂತಂದ್ರೆ, ಶಾಮನೂರು ಸಾಹೇಬ್ರೆ ಹೇಳಿದ್ರು ಈ ಹಿಂದೆ ಮುಸ್ಲಿಮರಿಗೆ ಟಿಕೆಟು ಅಂತ, ಈ ಮಧ್ಯೆ ನೀವ್ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಎಸ್ ಮಲ್ಲಿಕಾರ್ಜುನ್ ಈಗಾಗಲೇ ಉತ್ತರ ಕೊಟ್ಟು ಆಗಿದೆ. ಅವನ್ಯಾರ್ರಿ ಇಲ್ಲಿ ಬಂದು ಮಾತಾಡಕ್ಕೆ, ಇದು ನಮ್ಮ ಕ್ಷೇತ್ರ, ನಾವು ನೋಡ್ಕೋತೀವಿ, ಹಿಂಗೆ ಮಾತಾಡೋದು ಮುಂದುವರೆದ್ರೆ ಬೇರೆ ಆಗತ್ತೆ, ನಾನು ಪಾರ್ಟಿ ಮೀಟಿಂಗ್ ಅಲ್ಲಿ ಇದನ್ನ ಮಾತಾಡ್ತೀನಿ ಅಂತ ಖಡಕ್ ಆಗಿಯೇ ಕುಪಿತರಾಗಿ ಎಸ್ ಮಲ್ಲಿಕಾರ್ಜುನ್ ಜಮೀರ್ಗೆ ಕೌಂಟರ್ ಕೊಟ್ಟಿದ್ರು. ನಮ್ಮ ಕುಟುಂಬದ ಪರವಾಗಿ ಅಲೆ ಇದೆ, ಹಿಂಗಾಗಿ ಟಿಕೆಟ್ ನಮಗೇ ಬೇಕು, ನಾವು ಗೆಲ್ತೀವಿ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ದಾರೆ. ಆದ್ರೆ ಜಮೀರ್ ಹೇಳ್ತಾ ಇರೋದು ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿ. ಮನೆಯಲ್ಲಿ ಮಂತ್ರಿಗಳಿದ್ದಾರೆ, ಸಂಸದರಿದ್ದಾರೆ, ಇನ್ನೂ ಏನಾಗಬೇಕು? ಕುಟುಂಬವನ್ನ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಡಬೇಕು, ಅವಕಾಶ ಮಾಡಿಕೊಡಬೇಕು ಅಂತ ಜಮೀರ್ ಹೇಳ್ತಾ ಇದ್ದಾರೆ. ಈ ಮೂಲಕ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಿ ಅಂತ. ಶಾಮನೂರ್ ಅವರ ಕೆಲಸ ಕೈ ಹಿಡಿಯುತ್ತೆ ಈ ಕ್ಷೇತ್ರದಲ್ಲಿ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇದ್ರೆ, ಮುಸ್ಲಿಮರು ಕಾಂಗ್ರೆಸ್ ಕೈ ಹಿಡಿತಾರೆ, ಕೆಲಸ ಮಾಡ್ಲಿ ಬಿಡ್ಲಿ, ನಮ್ಮ ಓಟ್ಗಳು ಕಾಂಗ್ರೆಸ್ಗೆ ನಿಶ್ಚಿತ, ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಜಮೀರ್ಗೆ. ಸಮರ್ಥ್ಗೆ ಹೈಕಮಾಂಡ್ ಬೆಂಬಲ ಇದೆಯಾ? ಹಾಗಿದ್ರೆ ಮುಸ್ಲಿಮರಿಗೆ ಸಿದ್ದರಾಮಯ್ಯ ಅವರ ಬೆಂಬಲ ಇದೆಯಂತೆ. ಸಮರ್ಥ ನಾಮಪತ್ರ ಸಲ್ಲಿಸಿ ಆಗಿದೆ ಈಗಾಗಲೇ. ನಿನ್ನೆ ಹೋದ್ರು, ನಾಮಿನೇಷನ್ ಫೈಲ್ ಮಾಡಿದ್ರು. ಆ ಕಡೆ ಇನ್ನೊಬ್ಬ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಸಾದಿಕ್ ಪೈಲ್ವಾನ್ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇಬ್ಬರ ಮಧ್ಯೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಈಗ ಬಿಗ್ ಕ್ವಶನ್. ನೋಡೋಣ ಏನಾಗುತ್ತೆ ಅಂತ.